ಇದ ಲಾಸ್ಟ್ ರೈಲ್ವೆ ಸ್ಟೇಷನ್. ಇನ್ನು ಮುಂದೆ ಸ್ಟಾರ್ಟ್ ಆಗೋದ ಪಾಕಿಸ್ತಾನ. ನಮಸ್ಕಾರ ಎಲ್ಲರಿಗೂ. ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರೈನ್ ಮಹಾರಾಜ ಎಕ್ಸ್ಪ್ರೆಸ್. ಈ ಟ್ರೈನ್ ಪಾಕಿಸ್ತಾನ ಅಷ್ಟೇ ಅಲ್ದ ಅಫ್ಘಾನಿಸ್ತಾನ ಹೋಗ್ತಿತ್ತಂತ್ರಿ. ಗೋಲ್ಡನ್ ಟೆಂಪಲ್ ಮಾತಾಡಕ್ಕಾಗತ್ತಿಲ್ಲ ಅಷ್ಟಂಡಿ ನೋಡ್ರಿ ಇಲ್ಲಿ. ಬಾರ್ಡರ್ ವಿಲೇಜಸ್ ಪಾಕಿಸ್ತಾನ ಮತ್ತು ಇಂಡಿಯಾಗ ಇಂಪೋರ್ಟ್ ಏನು ಎಕ್ಸ್ಪೋರ್ಟ್ ಏನು ಮೊದಲಾಗ್ತಿತ್ತಲ್ಲ ಇತ್ತಲ್ಲಿ ದಿಲ್ಲಿಯಿಂದ ಸಮಜೋತಾ ಎಕ್ಸ್ಪ್ರೆಸ್ ಫಸ್ಟ್ ಸ್ಟಾಪ್ ಅದ್ರದ್ದು ಆಫಿಷಿಯಲ್ ಆಗಿರ್ತಿತ್ತು. ಅಟಾರಿನ ಎಕ್ಸ್ಪ್ರೆಸ್ಗಳಿಗೆ ಇಮಿಗ್ರೇಷನ್ ಪ್ರೊಸೆಸ್ ಇದ ರೈಲ್ವೆ ಸ್ಟೇಷನ್ ಒಳಗೆ ನಡೀತಿತ್ತು. ಏನು ನೋಡತ್ತಿರಲ್ಲ ಅದ ನೋಡ್ರಿ ಪಾಕಿಸ್ತಾನದ ಮೊದಲ ರೈಲ್ವೆ ಸ್ಟೇಷನ್ ವಾಘಾ. ಶತಮಾನಗಳ ಹಿಂದೆ ಅಖಂಡ ಭಾರತವಿದ್ದ ಕಾಲದೊಳಗೆ ಭಾರತದಿಂದ ರಾಜರು, ಸ್ವಾತಂತ್ರ್ಯ ಹೋರಾಟಗಾರರು, ದೌತ್ಯಾಧಿಕಾರಿಗಳು ಎಲ್ಲರೂ ಪ್ರಯಾಣಿಸಿದ ಏಕೈಕ ಐತಿಹಾಸಿಕ ರೈಲು ಈ ಫ್ರಂಟಿಯರ್ ಮೇಲ್ ರೀ. ಅದ ರೈಲಿಗೆ ಕ್ವೀನ್ ಆಫ್ ದ ವೆಸ್ಟ್ ಕೋಸ್ಟ್ ಅಂತಲೂ ಕರೀತಾರೆ. ಆಮೇಲೆ ಅದು ಗೋಲ್ಡನ್ ಟೆಂಪಲ್ ಮೇಲಾಗಿ ಕನ್ವರ್ಟ್ ಆಗುತ್ತೆ. ಅದೇ ಐತಿಹಾಸಿಕ ರೈಲಿನ ಮಾರ್ಗದಲ್ಲಿ ನಾನಿಂದು ಪ್ರಯಾಣ ಶುರು ಮಾಡಿದೇನ್ರಿ, ದಿಲ್ಲಿನಿಂದ ಅಮೃತ್ಸರ್ಗೆ. ಹೌದ್ರಿ, ದ ಗೋಲ್ಡನ್ ಟೆಂಪಲ್ ಮೇಲೊಳಗೆ ಶತಮಾನಗಳ ಇತಿಹಾಸ ಹೊತ್ತಿರುವ ಈ ರೈಲು ಇಂದು ನನ್ನ ಲಾಗ್ನ ಮೊದಲ ಅಧ್ಯಾಯ. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ರಿ. ಅಮೃತ್ಸರದಿಂದ ನಾನು ಮತ್ತೊಂದು ರೈಲು ತಗೊಂಡು ಭಾರತ ಪಾಕಿಸ್ತಾನ ಗಡಿಯಾದಂಥ ಅಟಾರಿ ವಾಘಾ ರೈಲ್ವೆ ಸ್ಟೇಷನಿಗೆ ಹೋಗಿ ತಲುಪ್ತೇನೆ. ಪಾಕಿಸ್ತಾನ ಗಡಿಯ ಕೊನೆಯ ಭಾರತೀಯ ರೈಲು ನಿಲ್ದಾಣ ಅದು. ಫ್ರಂಟಿಯರ್ ಮೇಲಿಂದ ಹಿಡ್ಕೊಂಡ ಸಮಜೋತಾ ಎಕ್ಸ್ಪ್ರೆಸ್ ಮಟನು ಅಲ್ಲಿ ಏನೇನು ನೆನಪುಗಳೆಲ್ಲ ಉಳಿದುಕೊಂಡವು ಮತ್ತು ಬಾರ್ಡ್ರ್ ಒಳಗೆ ಸ್ಟೇಷನ್ ಹೆಂಗೆ ಕಾಣುತ್ತೆ, ಸಿಟಿ ಹೆಂಗಿರುತ್ತೆ ಎಲ್ಲ ನಿಮ್ಗೆ ಈ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತೆ. ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋನ ದೇಶದ ರಾಜಧಾನಿ ನವದೆಹಲಿಯಿಂದ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ ನೀವು, ನಾವು ಮಸ್ತ್ ಲವ್ ಎಕ್ಸ್ಪ್ರೆಸ್ ಜರ್ನಿ ಮುಗಿಸಿದ್ವಿ. ಲವ್ ಎಕ್ಸ್ಪ್ರೆಸ್ ಜರ್ನಿ ಮುಗಿಸಿದ್ಮೇಲೆ ದುರಂತದ್ದು ಸೆಕೆಂಡ್ ಪಾರ್ಟ್ ಒಂದು ಸ್ವಲ್ಪ ಲೇಟ್ ಬಂತ. ನಾನು ಕ್ಷಮೆ ಕೇಳ್ತಾನೆ ಅದಕ್ಕೆ, ಯಾಕಂತಂದ್ರೆ ಅದನ್ನು ನನಗೆ ತೋರಿಸೋ ಯಾಕೋ ಇಂಪಾರ್ಟೆಂಟ್ ಅನ್ನಿಸ್ತಾ. ಅದಾದಮೇಲೆ ನಾನು ನಿಮ್ಗೆ ಮಾತು ಕೊಟ್ಟಂಗೆ ಇವತ್ತು ಹೊಂಟೇನಿ ರೀ ದಿಲ್ಲಿದಿಂದ ಪಾಕಿಸ್ತಾನ ಬಾರ್ಡ್ರಿಗೆ. ಎಲ್ಲಿ ಹೇಳ್ರಿ, ಅಟಾರಿ ವಾಘಾ ಬಾರ್ಡ್ರ್ ನಿಮಗೆಲ್ಲ ತೋರಿಸ್ಬೇಕಂತೇಳಿ. ಮೊದಲು ಎಲ್ಲಾದ ಟ್ರೈನ್ ರನ್ ಆಗಿತ್ತಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕಂತೇಳಿ. ಸಮಜೋತಾ ಎಕ್ಸ್ಪ್ರೆಸ್ ಅಂತ ಹೇಳಿ ರನ್ ಆಗಿತ್ತು, ಅದು ಹೆಂಗೆ ರನ್ ಆಗಿತ್ತು, ಏನೇನು ಅದ್ರದ್ದು ಇಂಪಾರ್ಟೆನ್ಸ್ ಏನೇ, ಯಾವಾಗ ಸ್ಟಾರ್ಟ್ ಮಾಡ್ಯಾರ, ಯಾವಾಗ ಬಂದು ಆತ A to Z ನಾವು ಈ ವಿಡಿಯೋ ಒಳಗೆ ನೋಡೋಣ ಅಂತ. ಮತ್ತು ನೀವೇನರ ಅಲ್ಲಿ ಅಟಾರಿ ವಾಘಾ ಬಾರ್ಡರ್ ಒಂದು ಇದ್ರಿ ಟೂರಿಸ್ಟ್ ಡೆಸ್ಟಿನೇಷನ್, ಅಲ್ಲಿ ನೀವು ಪರೇಡ್ದು ನೋಡೋಕೆ ಬರ್ತೀರಂದ್ರೆ ಹೆಂಗೆಲ್ಲ ನೀವು ಟ್ರೈನಿಂದನೇ ಮುಟ್ಬೋದು ಟಿಲ್ ಬಾರ್ಡರ್ ಮಟ ಎಲ್ಲ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ತೋರಿಸೋಣ. ಹೌದ್ರಿ, ನಾನು ಇವಾಗ ಟ್ರಾವೆಲ್ ಮಾಡತ್ತೀನಿ ಗೋಲ್ಡನ್ ಟೆಂಪಲ್ ಮೇನ್ ಒಳಗೆ. ಮುಂಬೈ CSMTಯಿಂದ ಅದು ಅಮೃತ್ಸರ್ಗೆ ಹೋಗುತ್ತೆ. ಸೊ ನಾವು ಈ ಟ್ರೈನ್ ಒಳಗೆ ಇಲ್ಲಿಂದ ಅಮೃತ್ಸರ್ ಮಟ್ಟ ಟ್ರಾವೆಲ್ ಮಾಡ್ತೇವೆ. ಅಮೃತ್ಸರದಿಂದ ಇನ್ನೊಂದು ಟ್ರೈನ್ ಅಟಾರಿ ಶ್ಯಾಮ್ ಸಿಂಗ್ ಅಂಥೇಳಿ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಬಾರ್ಡ್ರಿಗೆ ಹೋಗ್ಬೋದು. ಈ ಟ್ರೈನ್ ಐತ್ರಿ ನಮ್ದೀಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಿಂತೀವಿ. ಟ್ರೈನ್ ನಂಬರ್ 12903 ಜಸ್ಟ್ ಅರೈವ್ ಆಗಿನ ಬಿಡುತ್ತೆ. ವಡೋದ್ರಾದ 3925 ನಮಗೆ ಲೀಡ್ ಮಾಡೋದದೆ ಗೋಲ್ಡನ್ ಟೆಂಪಲ್ ಮೇಲಿಗೆ. ಹದಿನೈದು ನಿಮಿಷ ಡಿಲೇ ಆಗಿ ಡಿಪಾರ್ಚರ್ ಸಿಕ್ತಾ. ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ನ ಏನು ನೋಡತ್ತಿರಲ್ಲ, ನಿಜಾಮುದ್ದೀನಿಂದ ವಾಸ್ಕೋಡಿಗಾಮಗೆ ಹೋಗುವಂಥ ಗೋವಾ ಎಕ್ಸ್ಪ್ರೆಸ್ ನಿಂತೈತೆ. ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸದ ಗಾಡಿ ಬಾಜು ಪ್ಲಾಟ್ಫಾರ್ಮ್ದಾಗೂ ಯಾವುದೋ ಒಂದು ಟ್ರೈನ್ ನಿಂತೈತೆ. ಯಶವಂತಪುರ ಹಜರತ್ ನಿಜಾಮುದ್ದೀನ್ ಕರ್ನಾಟಕ ಸಂಪರ್ಕ ಅಂತಿ. ಇಷ್ಟು ಲೇಟಾ? ಇಲ್ಲಿಂದ ನಮ್ದು ಅಮೃತ್ಸರ್ಗೆ ರೂಟದ್ದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ, ನಾರ್ಮಲಾಗಿ ಅಮೃತ್ಸರ್ಗೆ ಪಾನಿಪತ್ ಇದು ಅಂಬಾಲಾ ಡೈರೆಕ್ಟ್ ಹೋಗುತ್ತೆ. ಬಟ್ ನಮ್ಮ ಟ್ರೈನ್ ಹೆಂಗೆ ಹೊಂಟದಪ್ಪ ಅಂತಂದ್ರೆ ನಿಜಾಮುದ್ದೀನ್ದಿಂದ ಡೈರೆಕ್ಟ್ ಬೈಪಾಸ್ ಆಗಿ ಗಾಜಿಯಾಬಾದ, ಅಲ್ಲಿಂದ ಮೀರತ್ ಸಿಟಿ, ಸಹರನ್ಪುರ, ಅಂಬಾಲಾ, ಲುಧಿಯಾನ, ಜಲಂಧರ್, ಆಮೇಲೆ ನಾವು ಹೋಗಿ ತಲುಪ್ತೇವೆ ಅಮೃತ್ಸರ. ಪೂರ್ತಿ ನಾವು ಈ ವಿಡಿಯೋ ಒಳಗೆ ಹರಿಯಾಣ ಮತ್ತು ಪಂಜಾಬ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಚೆನ್ನೈ ರಾಜಧಾನಿದ ರೇಖೆ ಐತೆ ನೋಡ್ರಿ ಇಲ್ಲಿ. ಇದ್ರದ್ದಂತೂ ರೇಕ್ ಶೇರಿಂಗ್ ಕೇರ್ ನೀವು ಶಾಕ್ ಆಕೇರಿ. ಶಾಕ್ ಆಗ್ಬೇಕಂದ್ರೆ ಆ ವಿಡಿಯೋದಾಗೆ ಹೇಳೋಣಂತ, ಈಗ ಹೇಳೋದು ಬೇಡ. ನಾವು 2 AC ಒಳಗೆ ಇವತ್ತು ಟ್ರಾವೆಲ್ ಮಾಡತ್ತೇವೆ ರೀ. ಬರೀ ಇಂಟೀರಿಯರ್ ತೋರಿಸ್ತಾನಂತ ಗೋಲ್ಡನ್ ಟೆಂಪಲ್ ಮೇಲದ. ಸೊ ಇದೆ ನೋಡ್ರಿ ನಮ್ಮದು ಸೀಟ 25 ಪೂರ್ತಿ ಕ್ಯಾಬಿನ್ ಸಿಕ್ಕೈತಿ. ಮತ್ತು ಇಲ್ಲೇ ಸೈಡ್ ಲೋವರ್ ಸೈಡ್ ಅಪ್ಪರ್ ಐತಿ. ಇವತ್ತು ನಮ್ಮ ಜೊತೆ ಮೋಹಿತ್ ಭಾಯ್ ಅದಾರೆ. ನಮಸ್ಕಾರ ಎಲ್ಲರಿಗೂ.
ಲವ್ಲಿ ಬಾಬಿನ ನಮಸ್ಕಾರ ಎಲ್ಲರಿಗೂ. ಇವ್ರ ಜೊತೆ ಟ್ರಾವೆಲ್ ಮಾಡೋದ ನಮ್ದೊಂದು ಸೌಭಾಗ್ಯ. ಮತ್ತು ದಿವ್ಯಾ ಅಕ್ಕನೂ ಅದಾರ. ಹಲೋ ಅಕ್ಕ, ಕೆಸೆ ಪೂರ್ತಿ ಜರ್ನಿ ಒಳಗೆ ಇನ್ನೊಂದಿಷ್ಟು ಮೋಹಿತ್ ಭಯ್ಯಾರ ಜೊತೆ ನಾವು ಫುಡ್ ಎಂಜಾಯ್ ಮಾಡ್ಕೊತ ಅವ್ರದ್ದು ರಿವ್ಯೂ ಕೇಳ್ಕೊಂತ ಹೋಗೋಣಂತ. ನನಗಂತೂ ಅವ್ರದ್ದು ಫುಡ್ ರಿವ್ಯೂ ಭಾಳ ಇಷ್ಟ ಆಗುತ್ತೆ. ಮತ್ತು ಬಾಬಿನೂ ಅದಾರ, ಸತ್ಯ ಅನ್ನ ಮತ್ತು ಶ್ರೇಯಾಂಶ್ ಭಯ್ಯಾನೂ ಅದಾರ ಜರ್ನಿ ಒಳಗೆ. स्किपिंग आनंद विहार. ಆನಂದ್ ವಿಹಾರ್ ಮುಜಫರ್ಪುರ್ ಸಪ್ತ ಕ್ರಾಂತಿ ಎಕ್ಸ್ಪ್ರೆಸ್ ಜೊತೆ ನಮ್ದು ಇಲ್ಲೇ ಪ್ಯಾರಲಲ್ ಆಗತ್ತೆ ನೋಡ್ರಿ. ಆನಂದ್ ವಿಹಾರ್ ಔಟ್ರದೊಳಗೆ ಆನಂದ್ ವಿಹಾರ್ ಡಿಪಾರ್ಟ್ ಆಗಿ ಬಿಡ್ಕೊಂಡು ನೋಡ್ರಿ. 90 ಸ್ಪೀಡ್ ಒಳಗೆ ಹೊಂಟು ನಮ್ದು. ಇಲ್ಲಿಂದ ಪಿಕಪ್ ತೊಗೊಳಕ್ಕೆ ಸ್ಟಾರ್ಟ್ ಆದ. आप देखो तो ये लाइन कभी भी एक और गाड़ी से क्रॉसिंग देखते हैं, ये कौन सी है, लेफ्ट 7 के साथ वीकली है. हावड़ा आनंद विहार वीकली. मालदा टाउन आनंद विहार. मालदा टाउन आनंद विहार वीकली एक्सप्रेस. ಸೈಡ್ ಏನು ಟ್ರ್ಯಾಕ್ಸ್ ನೋಡತ್ತಿರಲ್ಲ, ಅದು ಎಲಿವೇಟೆಡ್. ಅದನ್ನ ನೋಡಿ ನೀವು ಅನ್ಕೋಬೋದು ಇದು ಯಾವುದೋ ಮೆಟ್ರೋ ಲೈನ್ ಅಂತೇಳಿ. ಅಲ್ರಿ, ಇದು ನಮೋ ಭಾರತ್ ರ್ಯಾಪಿಡ್ ರೈಲ್ ಇದ್ದ ಸಾಯಿಬಾಬಾದಿಂದ ಮೀರತ್ ಸಿಟಿಗೆ ಹೋಗುವಂಥ ಲೈನ್ 160 km ಐತ್ರಿ. ಅದು ಲೈನ್ ನೀವು ನ್ಯಾಷನಲ್ ಹೈಸ್ಪೀಡ್ ಕಾರಿಡಾರ್ ಒಳಗೂ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. यार देखो कितना कितना गलत टाइमिंग था, कितना गलत टाइमिंग था. मतलब सोचो 1 सेकंड का अंतर. पैरेलल क्या बात है. 2 गाड़ियाँ डिपार्चर ले रही है गाजियाबाद से. उत्तरांचल संपर्क क्रांति पैरेलल में रानीखेत. ये वो है जनगर स्वतंत्रता सेना. वाओ. और साथ में यहाँ पे मैप 7 के साथ डिपार्चर ले रही है स्वतंत्रता सेनानी एक्सप्रेस, जयनगर नई दिल्ली. जबरदस्त गाड़ी है. वो थी उत्तर संपर्क उत्तरांचल संपर्क क्रांति काठगोदाम दिल्ली. बोलो वीडियो मना कर. उत्तरांचल संपर्क क्रांति. महाराजा एक्सप्रेस महाराजा. ಗಾಜಿಯಾಬಾದ್ ರೈಲ್ವೆ ಸ್ಟೇಷನಿಗೆ ನಾವು ಎಂಟ್ರ್ ಆಗೀವಿ. ನಮ್ಗೆ ಯಾರು ಮೀಟ್ ಆಗ್ಯಾರ ನೋಡ್ರಿ ಇಲ್ಲಿ. ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರೈನ್ ಮಹಾರಾಜ ಎಕ್ಸ್ಪ್ರೆಸ್.
ಅದ್ರದ್ದು ಬೆರೋಜ್ ಕೋಚ್ ಇಲ್ಲ ಐತಿ, ಮುಂಗಾ ಕೋಚ್ ಇಲ್ಲ ಐತಿ, ಡಿಫ್ರೆಂಟ್ ವೆರೈಟಿ ಕೋಚ್ ಅದಾವ. ಟ್ವಿನ್ EMD ಜೊತೆ ನಿಂತಿತ್ರಿ ಇದು ಲಿಟ್ರಲಿ. ಈ ಥರದ್ದು ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ. ನಿಮ್ದೆಲ್ಲ ಸಹಕಾರ ಇತ್ತಂದ್ರೆ 1,00,000 ಸಬ್ಸ್ಕ್ರೈಬರ್ ಆದಾಗ ನಾವು ಈ ಟ್ರೈನ್ ಜರ್ನಿನ ಮಾಡೋಣಂತ. ಸೊ ಈಗ ಗಾಜಿಯಾಬಾದಿಂದ ಟೋಟಲ್ 3 ಲೈನ್ ನನಗೆ ಗೊತ್ತಿರೋಂಗೆ ಹೋಗ್ತಾವ್ರಿ. ಯಾವುದೋ ಮೇನ್ ಲೈನ್ ಹೇಳ್ತೀನಿ, ದಿಲ್ಲಿ ಕಾನ್ಪುರ್ ಮೇನ್ ಲೈನ್ ವಾಯಾ ತುಂಡ್ಲಾ, ಮತ್ತು ದಿಲ್ಲಿಯಿಂದ ಲಕ್ನೋ ಮೇನ್ ಲೈನ್ ವಾಯಾ ಮೊರಾದಾಬಾದ. ಒಂದು ಲೈನ್ ನಾವು ಹೊಂಟಿವಿ ದಿಲ್ಲಿಯಿಂದ ಮೀರತ, ಒಂದು ಲೈನ್ ನಾವು ಬಂದೀವಿ ಸಾಹಿಬಾಬಾದ್ ಸೈಡಿಂದ, ಅದು ದಿಲ್ಲಿ ಓಲ್ಡ್ ದಿಲ್ಲಿನೂ ಹೋಗುತ್ತೆ. ಜಸ್ಟ್ ಟ್ರೈನ್ ಗಾಜಿಯಾಬಾದಿಂದ ಡಿಪಾರ್ಟ್ ಆತ. ಸತ್ಯ ಅನ್ನದಾರ. ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದೆ ಅಣ್ಣ. ಓ ಪಾಸ್ತಾ ತಿಂತಿದ್ದೀರಾ, ಹೇಗಿದೆ? ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವೇ ಟೇಸ್ಟ್ ಮಾಡಿ ಫಸ್ಟ್ ನೋಡೋಣ. ಪಾಸ್ತಾ ತೊಗೊಂಡಾರ ಅಣ್ಣ, ಟೇಸ್ಟ್ ಮಾಡೋಣ ಮೊದಲ. ಬೇರೆ ಯಾವ ಗಾಡಿ ನೀವು ನೋಡಿದಾರಾ? ಇಲ್ಲ ಇದು ಟ್ರೈನ್ದ. ಇದು ಈ ಕೇಟ್ರಿಂಗ್ ಎಲ್ಲ. ವಾವ್, ಇದನ್ನ ₹50. ಇದೇ ಟ್ರೈನಲ್ಲಿ ₹50 ಪಾಸ್ತಾ ನೋಡ್ರಿ. ಇಲ್ಲಿ ಗೋಲ್ಡನ್ ಟೆಂಪಲ್ ಮೇನ್ ಒಳಗೆ ರಿಕಮೆಂಡ್ ಕರ್ದಿಂಗೆ ಅಪ್ಪ. ಓ 5 ಪ್ಯಾಕೆಟ್, 5 ಪ್ಯಾಕೆಟ್, 5 ಪ್ಯಾಕೆಟ್ ತೊಗೊಂಡಿದ್ರಿ ಟೋಟಲ್. ನೋಡ್ರಿ 1 2 3. ಮತ್ತು ಇಲ್ಲಿ ಥಾಲಿ ಬಂದೈತಿ. ಮೋಹಿತ್ ಭಯ್ಯ ಮತ್ತು ಬಾಬಿ ಅವರು ಪಿಜ್ಜಾ ಎಂಜಾಯ್ ಮಾಡತ್ತಾರ, ಡಾಮಿನೋಸ್ ಪಿಜ್ಜಾ. ಗಾಜಿಯಾಬಾದ್ ಆದ್ಮೇಲೆ ನಾವು ಹೇಳ್ದಂಗೆ ಸೈಡ್ ತೊಗೊಂಡು ಮೀರತ್ ಸಿಟಿ ಕಡೆ ಬಂದೀವ್ರಿ. ಇದು ಉತ್ತರ ಪ್ರದೇಶದೊಳಗೆ ಪೂರ್ತಿ ಎಂಟ್ರ್ ಆದಂಗೆ ನಾವು ಇನ್ನು ಉತ್ತರ ಪ್ರದೇಶನ ಬಿಟ್ಟು ಮುಂದೆ ಹೋಗ್ತಾ ಹರಿಯಾಣ ಪಂಜಾಬ್ ಎಲ್ಲ ಹೋಗ್ತೀವಿ. ಮೀರತ್ ಸಿಟಿ ಮತ್ತು ಮೀರತ್ ಕ್ಯಾಂಟ್ ಅಂತೇಳಿ ಇಲ್ಲಿ 2 ರೈಲ್ವೆ ಸ್ಟೇಷನ್ ಅದಾವ. 2 ರೈಲ್ವೆ ಸ್ಟೇಷನ್ಗೂ ನಮ್ಮದು ಸ್ಟಾಪ್ ಐತೆ. ಬಟ್ ನನಗೆ ಏನು ಅನ್ಸಿದ್ದು ಅಂದ್ರೆ ಎಷ್ಟು ಚೇಂಜ್ ಅನ್ನಿಸ್ತು ನೋಡ್ರಿ. ಇಷ್ಟು ದಿನ ನಾನು ದಿಲ್ಲಿ ಒಳಗಿದ್ದೆಲ್ಲ ಒಂದು ಸ್ವಲ್ಪ ನನಗೆ ಅನ್ಸೋದು ಹೆಂಗೆ ವೆದರ್ ಹಿಂಗೆ ಐತೆ ಅನ್ಸೋದು ಬಿಟ್ಟಿದ್ದೆ. ಬಟ್ ಇಲ್ಲಿ ಪೂರ್ತಿ ಕ್ಲಿಯರ್ ಸ್ಕೈಸ್ ಕಾಣತೈತಿ. ಒಂದು ಸ್ವಲ್ಪ ಅಂದ್ರೆ ಕಂಪೇರಿಟಿವ್ಲಿ ಚಲೋ ಕಾಣತೈತಿ ಇಲ್ಲಿ. ಬ್ರಿಟಿಷರ ಈ ಫ್ರಂಟಿಯರ್ ಮೇಲ್ನ ಇಂಟ್ರೊಡ್ಯೂಸ್ ಮಾಡೋಕೆ ಮೇನ್ ರೀಸನ್ ಬಂದ್ಬಿಟ್ಟು ಸ್ಪೀಡ ಮತ್ತು ಸ್ಟ್ರಾಟಜಿ. ಹೌದ್ರಿ, ಅವರಿಗೆ ಒಂದು ಫಾಸ್ಟ್ ಮತ್ತು ರಿಲಯಬಲ್ ರೂಟ್ ಬೇಕಾಗಿತ್ತು ನಾರ್ತ್ ವೆಸ್ಟ್ ಫ್ರಂಟಿಯರ್ನ ಪ್ರೊವಿನ್ಸ್ನ ಕಂಟ್ರೋಲ್ ಮಾಡೋಕೆ. ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಂತಂದ್ರೆ ಆವಾಗಿನ ಕಾಲದಾಗ ಪೇಶಾವರ್ ಪ್ರೊವಿನ್ಸ್ ಬರ್ತಿತ್ತು. ಅಲ್ಲಿಗೆ ಸೋಲ್ಜರ್ಸ್, ಆಫೀಸರ್ಸ್ ಮತ್ತು ಏನಾರ ಟ್ರೇಡ್ ಸಂಬಂಧದ್ದು ಹೋಗ್ಬೇಕಂತಂದ್ರೆ ಅವ್ರಿಗೊಂದು ಕನೆಕ್ಟಿವಿಟಿ ಬೇಕಾಗಿತ್ತು. ಈ ಟ್ರೈನ್ ರೂಟ್ ಇತ್ತು ಬಾಂಬೆಯಿಂದ ಬರೋಡಾ, ಕೋಟಾ, ಮಥುರಾ, ದಿಲ್ಲಿ, ಅಮೃತ್ಸರ, ಲಾಹೋರ, ರಾವಲ್ಪಿಂಡಿ, ಆಮೇಲೆ ಪೇಶಾವರ. ಒಂದು ಸಿಂಗಲ್ ಟ್ರೈನ್ ಇಂಡಿಯಾಸ್ ಫೈನಾನ್ಷಿಯಲ್ ಕ್ಯಾಪಿಟಲ್ಗೆ ಕನೆಕ್ಟ್ ಮಾಡಿ ದೂರ ಇರುವಂಥ ನಾರ್ತ್ ಡಿಫೆನ್ಸ್ ಝೋನಿಗೆ ಅವರಿಗೆ ಹೆಲ್ಪ್ಫುಲ್ ಆಗಕ್ಕೆ. ಹೆಸರಿಗಷ್ಟೇ ಈ ಟ್ರೈನ್ನವರ ಪ್ಯಾಸೆಂಜರ್ ಸರ್ವಿಸ್ ಆಗಿ ತೋರಿಸ್ಕೊಂಡ್ರು ಮೇಜರ್ ಅವ್ರದ್ದು ರೀಸನ್ ಇತ್ತು ರೀ ಅಫ್ಘಾನಿಸ್ತಾನ ಕಂಟ್ರೋಲ್ ತೊಗೊಳ್ಬೇಕಂತೇಳಿ. ಯಾಕಂತಂದ್ರೆ ಅವ್ರದ್ದು ಬ್ರಿಟಿಷರ್ದು ಚೆನ್ನಾಗಿ ಆಡಳಿತ ನಡೆಯತ್ತಿತ್ತು ಭಾರತದೊಳಗೆ. ಭಾರತದಿಂದ ಏನು ಸೋಲ್ಜರ್ಸ್ ಇರ್ತಾರಲ್ಲ ಅವ್ರನ್ನ ಆ ಪೇಶಾವರದಂತೇಳಿರುವಂಥ ಅಫ್ಘಾನಿಸ್ತಾನ ಬಾರ್ಡ್ರಿಗೆ ಕಳಿಸಿರೆ ನಾವು ಅಫ್ಘಾನಿಸ್ತಾನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ರೀ. 1947 ಆಫ್ಟರ್ ಇಂಡಿಪೆಂಡೆನ್ಸ್ ಈ ಟ್ರೈನ್ ಸ್ಟಾಪ್ ಆತ. ಆಮೇಲೆ ಈ ಟ್ರೈನ್ನ ಸ್ಟಾರ್ಟ್ ಮಾಡ್ಯಾರ ಬಾಂಬೆದಿಂದ ಅಮೃತ್ಸರ್ಗೆ. ಬಟ್ ಟ್ರೈನ್ ಅಮೃತ್ಸರದಿಂದ ಮುಂದೆ ಪೇಶಾವ್ರಿಗೆ ಹೊಂಟಿಲ್ಲ ಅಷ್ಟೇ. ಬಟ್ ಇದ್ರ ಲೆಗೆಸಿ ಇದುವರೆಗೂ ಕಮ್ಮಿ ಆಗಿಲ್ಲ. ಟ್ರೈನ್ ಒಳಗೆ ಬರುವಂಥ ಫುಡ್ಡು, ಟ್ರೈನದ ರನ್ನೂ ಚಲೋ ಐತಿ. ಲೋಕಲ್ ಪ್ಯಾಸೆಂಜರ್ಸಿಗೆ ಈ ಟ್ರೈನ ಭಾಳ ಹೆಲ್ಪ್ಫುಲ್ನೂ ಐತಿ. ನೋಡ್ರಿ ಇಲ್ರಿ, ಈ ಟ್ರೈನದ ಬಗ್ಗೆ ಇನ್ಫಾರ್ಮೇಷನ್ ಕೇಳಿ ಇಷ್ಟ ಅನ್ನಿಸ್ತಿಲ್ಲ ನಿಮ್ಗೆ. ಫ್ರಂಟಿಯರ್ ಮೇಲೆ ಮೊದಲಿನ ಕಾಲದಾಗ ಬ್ರಿಟಿಷರ್ದು ಮೋಸ್ಟ್ ಆಫ್ ಒನ್ ಡಿಮ್ಯಾಂಡಿಂಗ್ ಟ್ರೈನ್. ಹೆಂಗಂತಂದ್ರೆ ರಾಜಧಾನಿ ಅಂತ ಹೇಳ್ಬೋದು ನೀವು ಅವಾಗಿನ ಟೈಮ್ದಾಗ, ಬಿಫೋರ್ ಇಂಡಿಪೆಂಡೆನ್ಸ್. ಪೇಶಾವರ್ ಮಠ ಈ ಟ್ರೈನ್ನ ಬರೀ ಅವರು ಕನೆಕ್ಷನಿಗೆ ರನ್ ಮಾಡ್ತಿದ್ರಂತ. ಮತ್ತು ಅಫ್ಘಾನಿಸ್ತಾನ ಬಾರ್ಡ್ರಿಗೆ ಅವ್ರದ್ದು ರೂಲ್ನ ರೀಚ್ ಮಾಡ್ಸೋಕ್ಕೆ ಈ ಟ್ರೈನ್ನ ರನ್ ಮಾಡ್ತಿದ್ರಂತ. ಮೇ ಬಿ ಫ್ರಂಟಿಯರ್ ಮೇಲ್ ಅಂತ ಇದೆಯಲ್ಲ ಅದು ಅಫ್ಘಾನಿಸ್ತಾನ ಫ್ರಂಟಿಯರ್ ಮಟ್ಟ ಓಡಿಸ್ತಿದ್ರಂತ. ಅಲ್ಲಿದೆಲ್ಲ ಕಂಟ್ರೋಲ್ ತೊಗೋಬೇಕಂದ್ರೆ ಇಂಡಿಯಾದಿಂದ ಅವ್ರಿಗೆಲ್ಲ ಓಡಾಡೋಕ್ಕೆ ಒಂದು ಇದನ್ನು ಟ್ರಾವೆಲ್ ಮೋಡ್ ಬೇಕಾಗಿರುತ್ತಲ್ಲ, ಅದಕ್ಕೆ ಈ ಮೋಡ್ನ ಅವರು ಚೂಸ್ ಮಾಡ್ಕೊಂಡಿದ್ರಂತ. ಪೇಶಾವರ್ ತೊಗೊಂಬಿಟ್ರಿ ನೀವು, ಇಲ್ಲಿಂದ ಮುಂಬೈ ಅಂದ್ರೆ ಅವಾಗಿನ ಬಾಂಬೆದಿಂದ ಪೇಶಾವರ್ ಮಟ್ಟ ಭಾಳ ಲಾಂಗ್ ರನ್ ಹಾಕಿದ್ರು. ಮತ್ತು ಎಲ್ಲ ರಿಚ್ ಪೀಪಲ್ಸ್ ಎಲ್ಲ ಇದನ್ನೇ ಚೂಸ್ ಮಾಡ್ತಿದ್ರಂತೆ. ಯಾಕಂತಂದ್ರೆ ಅವಾಗಿನ ಕಾಲದಾಗ ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನ್ ಇದೆ, ಫಾಸ್ಟೆಸ್ಟ್ ಮತ್ತು ಏನಂತಂದ್ರೆ ಕಂಫರ್ಟೇಬಲ್ ಟ್ರೈನ್. ವಾವ್. ಮುಜಫರ್ನಗರ್ ಹೈಯೆಸ್ಟ್ ಕ್ರೈಮ್ ಸಿಟಿ ಏನು ನೋಡ್ತಿರಲ್ಲ, ಇಡೀ ಇಂಡಿಯಾ ಒಳಗೆ ಟಾಪ್ ನಂಬರ್ ಒಳಗೆ ಐತಿ. ಇದು ಹೇಳ್ಬೇಡ ಇತ್ತು, ಬಟ್ ಏನು ಮಾಡ್ದೆ ಬ್ಯಾಡ್ ಟೈಮ್ಸ್.
ಇದೆ ನೋಡ್ರಿ. ಮೊದಲು ಬ್ರಿಟಿಷರ್ ಕಾಲದಾಗ ಏನು ಸ್ಟ್ಯಾಂಡರ್ಡ್ಸ್ ಇತ್ತಲ್ಲ, ಹೈ ಕ್ಲಾಸ್ ಟ್ರೈನ್, ಫಸ್ಟ್ ಕ್ಲಾಸ್ ಸರ್ವಿಸ್ ಮತ್ತು ಡೈನಿಂಗ್ ಕಾರ್ಸ್ ಎಲ್ಲ ಇದ್ದು ಅಂತ ಈ ಟ್ರೈನ್ ಒಳಗೆ ಅದ ಸರ್ವಿಸ್ ಇವ್ರೆ ಇದುವರೆಗೂ ಮೇಂಟೈನ್ ಮಾಡತ್ತಾರ. ಊಟ ನಾವು ಟೇಸ್ಟ್ ಮಾಡಿದ್ವಿ, ಟ್ರೈನ್ದ ಮಸ್ತ್ ಐತಿ. ಬಟ್ ಗಾಡಿದ ರಿನೇಮಿಂಗ್ ಮಾಡ್ಯಾರ ಗೋಲ್ಡನ್ ಟೆಂಪಲ್ ಮೇಲೆ ಅಂತ. ಯಾಕಂತಂದ್ರೆ ಅವಾಗ ಆಫ್ಟರ್ ಇಂಡಿಪೆಂಡೆನ್ಸ್ ಈ ಟ್ರೈನ 1950 ಒಳಗೆ ಡಿಸ್ಕಂಟಿನ್ಯೂ ಮಾಡಿ ಅಮೃತ್ಸರ್ ಮಠ ಅಷ್ಟೇ ತೊಗೊಂಡೋಗಿ ಇದಕ್ಕೆ ಗೋಲ್ಡನ್ ಟೆಂಪಲ್ ಮೇಲೆ ಅಂತ ಹೇಳಿ ಮಾಡ್ಯಾರ. ನಾವೀಗ ಟಪ್ರಿ ಜಂಕ್ಷನ್ ಸ್ಕಿಪ್ ಮಾಡತ್ತೀವಿ. ಇಲ್ಲಿಂದ ಡೈರೆಕ್ಟ್ ಹೋಗುತ್ತಲ್ಲ ಲೈನ್ ಹರಿದ್ವಾರಕ್ಕೆ. ಇನ್ನೊಂದು ಲೈನ್ ಬರುತ್ತೆ ಸಹರಾನ್ಪುರ್ ಹೋಗಿ ಔಟ್ರಿಗೆ ಬರುತ್ತೆ. ಬಟ್ ಇದು ಬೈಪಾಸ್ ಲೈನ್. ನಂದೊಂದು ಜನಶತಾಬ್ದಿ ವಿಡಿಯೋನೂ ಐತಿ ಇಲ್ಲಿ. ಯಾವುದಪ್ಪ ಅಂತಂದ್ರೆ ಹರಿದ್ವಾರ ಜನಶತಾಬ್ದಿ, ಸಾರಿ ಡೆಹ್ರಾಡೂನ್ ಜನಶತಾಬ್ದಿ. ಟಪ್ರಿ ಜಂಕ್ಷನ್ ಸ್ಕಿಪ್ ಐತಿ. ಟ್ರೈನ್ ಒಳಗೆ ಟೀ ಕಾಫಿ ಸರ್ವಿಸಸ್ ಎಲ್ಲ ಕಂಟಿನ್ಯೂ ಐತಿ. ನನಗಿಷ್ಟ ಆಗುವಂಥ ಪ್ರಿಮಿಕ್ಸ್ದು ಆಪ್ಷನ್ನು ಈ ಟ್ರೈನ್ ಒಳಗೆ ಐತ್ರಿ. ಒಂದಕ್ಕಿಂತ ಒಂದು ಆಪ್ಷನ್ ಈ ಟ್ರೈನ್ ಒಳಗೆ ಚಲೋ ಇರೋದ್ರಿಂದ ಜರ್ನಿ ಮಾಡೋದ್ರಾಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ. ಸೈಡ್ ಲೋವರ್ ಒಳಗೆ ಕುಂತ ಕಾಫಿ ಕೊಡೋ ಮಜಾನ ಬೇರೆ ನೋಡ್ರಿ. ಕಾಫಿ ತೊಗೊಂಡಿದ್ವಿ ಪ್ರಿಮಿಕ್ಸ್ ತೋರಿಸ್ದಂಗೆ, ಮಸ್ತ್ ಅನ್ಸತೈತಿ. ಟ್ರೈನ್ ಜರ್ನಿನೂ ಮಸ್ತ್ ನಡತೈತಿ. ಮತ್ತು ಹೊರಗಿನ ಟೆಂಪ್ರೇಚರ್ ಫುಲ್ಲು ಡೌನ್ ಆಗತ್ತೈತಿ. ನೀವು ಮನೆ ಒಳಗೆ ಹೆಂಗೆ ಎ ಸಿದು ಟೆಂಪ್ರೇಚರ್ ಇಟ್ಕೊತಿರ್ತಲ್ಲ, ಹಂಗಿಲ್ಲ ಹೊರಗಿನ ಟೆಂಪ್ರೇಚರ್ ಐತಿ. ಬರ್ರಿ ಅಂಬಾಲ ಎಂಟ್ರ್ ಆಗತ್ತೀವಿ. ಅಂಬಾಲದಾಗಿನ ಟೆಂಪ್ರೇಚರ್ ನೋಡಿ ನಾನು. ವಾವ್, ಫಾಗಿ ತಂಡ ವೆದರ್ ಅಂತೂ ಮಸ್ತ್ ತಂಪಾಗತೈತಿ. ನಾವು ಗೇರಪ್ಪ ಅದೇವಿ ಮೊದಲಿಂದನ. ದಿಲ್ಲಿ ಒಳಗೆ ಮಧ್ಯಾಹ್ನ 2 ಗಂಟೆಗೂ ನಾನು ಇಷ್ಟೆಲ್ಲ ಪ್ಯಾಕ್ ಆದರೂ ಒಂದೀಟ್ ನನಗೆ ಏನಂದ್ರೆ ಸೆಕೆ ಆಗಲಿಲ್ಲ ನೋಡ್ರಿ. ಅಷ್ಟು ನನಗೆ ಮಿನಿಮಲ್ ಟೆಂಪ್ರೇಚರ್ ಅನ್ನಿಸ್ತು. ಬಟ್ ಇಲ್ಲಿ ಎಂಟ್ರ್ ಆಗ್ಬಿಡ್ಕ ನಂಗೆ ಅನ್ಸತೈತಿ ಈಗ ಲಿಟ್ರಲಿ ನಾವು ಫ್ರಿಜ್ ಒಳಗೆ ಕುಂತೇವೆ ಅಂತೇಳಿ. ನಾವೀಗ ಎಂಟ್ರ್ ಆಗೀವಿ ರೀ ಅಂಬಾಲಾ ಕ್ಯಾಂಟ್ ರೈಲ್ವೆ ಸ್ಟೇಷನ್ಗೆ. ಹರಿಯಾಣಾಗ ನಾವು ಫೈನಲಿ ಎಂಟ್ರ್ ಆಗಿಬಿಟ್ಟೇವೆ. ರಶ್ ನೋಡ್ರಿ. ಇದು ಈಗ ಅಷ್ಟೇ ಅಲ್ಲಿದೆ, ಎವ್ರಿ ಟೈಮ್ 24/7 ಇದೊಂದು ರೈಲ್ವೆ ಸ್ಟೇಷನ್ ಇದೆಲ್ಲ ಫುಲ್ಲಿ ರಶ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ಮೇನ್ ನಾರ್ತದ ಜಂಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು. ನೀವು ಜಮ್ಮುಗೆ ಕಾಶ್ಮೀರಿಗೆ ಹೋಗ್ಬೇಕು, ಹಿಮಾಚಲಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ನೀವು ಉತ್ತರಾಖಂಡ್ ಹೋಗ್ಬೇಕು, ಇಲ್ಲ ಅಂತ ತಿಳ್ಕೊರಿ ನೀವು. ನಾವು ಹೋಗುವಂಥ ಪಂಜಾಬ್ಗೆ ಹೋಗ್ಬೇಕು. ಮೇನ್ ಟರ್ಮಿನಲ್ ಪಾಯಿಂಟ್ ಬಂದ್ಬಿಟ್ಟು ಅಂಬಾಲ. ನಮ್ಮ ಕಡೆ ಹೆಂಗೆ ಕಾಟ್ಪಾಡಿ ಜಂಕ್ಷನ್, ಗುಂತ್ಕಲ್ ಜಂಕ್ಷನ್ ಆಗ್ತಾವೆ. ಮತ್ತು ಇತ್ತಾಗ ಮ್ಯಾಲೆ ಬಂದ್ಬಿಡ್ಕ ನಾರ್ತ್ ಈಸ್ಟಿಗೆ ಬರಗುಡಕ್ಕೆ ಇದು ಜಲ್ಪಾಯ್ಗುಡಿ ಆಗುತ್ತಲ್ಲ, ಆ ಟೈಪ್ ಇದು ಒಂದು ಇಂಪಾರ್ಟೆಂಟ್ ಜಂಕ್ಷನ್. 12012 ಯಾವುದೋ ಶತಾಬ್ದಿ ಎಕ್ಸ್ಪ್ರೆಸ್ ಅರೈವಲ್ ಆಗತ್ತೆ ಇಲ್ಲಿ. ಗೋಮೋದ್ ವ್ಯಾಪ್ 7 ಜೊತೆ ಬಂತ್ರಿ. ನ್ಯೂ ಡೆಲ್ಲಿ ಕಾಲ್ಕಾ ನ್ಯೂ ಡೆಲ್ಲಿ ಶತಾಬ್ದಿ ಎಕ್ಸ್ಪ್ರೆಸ್. ನೀವೇನರ ಶಿಮ್ಲಾಗೆ ಹೋಗ್ಬೇಕಂದ್ರೆ ಕಾಲ್ಕಾಗೆ ಹೋಗಿ ಕಾಲ್ಕಾದಿಂದ ಟಾಯ್ ಟ್ರೈನ್ ಹಿಡ್ಕೊಂಡು ಶಿಮ್ಲಾಗೆ ಹೋಗ್ಬೋದಾ. ವಾವ್, ಏನು ಪ್ರೀಮಿಯಮ್ ಅದಾವ್ರಿ ನೋಡ್ರಿ. ಇಲ್ಲಿ ಎಲ್ಲ ಫಾರಿನ್ ಟೂರಿಸ್ಟ್ ಅದಾರ ಆಲ್ಮೋಸ್ಟ್. ಕಾಲ್ಕಾ ಶತಾಬ್ದಿ ನಮ್ಮ ಗೋಲ್ಡನ್ ಟೆಂಪಲ್ ಮೇಲೆ ದಿಲ್ಲಿಯಿಂದ ಅಂಬಾಲಾಗೆ ಬರೋಕೆ ಸುತ್ತ ಹೊಡೆದು ಬರೋ ರೂಟ್ ತೊಗೊಂಡತ್ರಿ. ಮೀರತ್ ಸಿಟಿ ಇದನ್ನು ಸಹರಾನ್ಪುರ ನಾನು ನಿಮ್ಗೆ ತೋರಿಸಿದೆ. ಸೊ ಇದು ತೊಗೊಳುತ್ತಾ 260+ ಕಿಲೋಮೀಟ್ರ್ ಏನೋ ಬರುತ್ತೆ, 5 ತಾಸು ತೊಗೊಳುತ್ತೆ. ಬಟ್ ಡೈರೆಕ್ಟ್ ರೂಟು ಐತೆ 130 ಸೆಕ್ಷನ್. ನ್ಯೂ ಡೆಲ್ಲಿ ಅಂಬಾಲ ಅದು ಹೆಂಗೆ ಬರುತ್ತಪ್ಪ ಅಂತಂದ್ರೆ ಪಾನಿಪತ್, ಕರ್ನಾಲ, ಕುರುಕ್ಷೇತ್ರ ಡೈರೆಕ್ಟ್ ಅಂಬಾಲ ಬಂದ್ಬಿಡುತ್ತೆ. 160+ ಕಿಲೋಮೀಟ್ರ್ ಏನೋ ಐತಿ. ನಾರ್ಮಲ್ ಟ್ರೈನ್ಗಳೆಲ್ಲ 2.5-4 ತಾಸು ತೊಗೊಂಡ್ರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು 2 ತಾಸು ತೊಗೋತಾವೆ. ನೀವು ಅಮೃತ್ಸರ್ದು ಹೋಗಾಕ್ದು ಒಂದೇ ಭಾರತ್ ಪ್ರಿಫರ್ ಮಾಡ್ಬೋದು. ಶತಾಬ್ದಿನೂ ಐತ್ರಿ, ಬೆಳಿಗ್ಗೆ ಒಂದು ಶತಾಬ್ದಿ, ಸಂಜೆಗೆ ಒಂದು ಶತಾಬ್ದಿ. ಪ್ರೀಮಿಯಮ್ ಗಾಡಿದಂತೂ ಇಲ್ಲಿ ಕಮ್ಮಿನೇ ಇಲ್ಲ ನೋಡ್ರಿ. ಸಹರಾನ್ಪುರ ಒಳಗೆ ಟೆಂಪ್ರೇಚರ್ 19 ಡಿಗ್ರಿ ಇತ್ತು. ಇಲ್ಲಿ ನೋಡ್ರಿ 21 ಡಿಗ್ರಿ ಐತಿ. ಲಿಟ್ರಲಿ ಮನೆ ಒಳಗೆ ಎ ಸಿ ಹಾಕೋದಕ್ಕಿಂತ ಇಲ್ಲಿ ಹೊರಗೆ ಎ ಸಿ ಹಾಕೊಂಡು ಕುಂದಿರ್ಬೋದು. ಅಂದ್ರೆ ಎ ಸಿಗೆ ತಾನೇ ಫೀಲ್ ಬರತೈತಿ. ಈಗ ನೋಡ್ರಿ ನೀವು ಮನೆಯಾಗದು ಅಂದ್ರೆ ನಾರ್ಮಲ್ ಡಿಗ್ರಿ ಎಷ್ಟು ಇಟ್ಕೊಂಡಿರ್ತೀರಿ, 24, 22, 23 ಹಿಂಗೆ ಇಟ್ಕೊಂಡಿರ್ತೀರಿ. ಒಂದಷ್ಟು ಜನ ಕಡಿಮೆ ಬೇಕಂದ್ರೆ 18 ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಹೊರಗಿನ ಟೆಂಪ್ರೇಚರ್ 21 ಡಿಗ್ರಿ ಸಿಗತೈತಿ. ಅಂಬಾಲ ಆದ್ಮೇಲೆ ನೋಡ್ರಿ ಇಲ್ಲೇ ಬ್ಯಾಕ್ ಟು 130 ಟೆರಿಟರಿ. ಹೈ ಸ್ಪೀಡ್ ಸೆಕ್ಷನ್ ಮಜಾನೇ ಇದೆ ನೋಡ್ರಿ. ನಮ್ಗೆ 130 ಓಡೋ ಮಟ್ಟ ಗಾಡಿ ಒಳಗೆ ಎನರ್ಜಿನೇ ಬರೋಂಗಿಲ್ಲ. ಇಟ ಮಟ್ಟ ನಂದು ಎನರ್ಜಿ ಡೌನ್ ಇತ್ತು. 130 ಯಾವಾಗ ಗಾಡಿ ಒಳಗೆ ಸ್ಟಾರ್ಟ್ ಆತಲ್ಲ, ಇನ್ನು ಮುಂದೆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ.
गोल्डन टेंपल मील ಈಗಿನ ಮಟ್ಟಿಗಂತೂ ಟ್ರೈನದ್ದು ಊಟ ಚಲೋ ಸಿಕ್ಕತಿ. ಇಲ್ಲಿ 200 ರೂಪಾಯಿ ಥಾಲಿ ಬಂದದ್ರಿ. ಲಿಟ್ರಲಿ 80 ರೂಪಾಯಿಗೆ ಸ್ಟ್ಯಾಂಡರ್ಡ್ ವೈಸ್ ಥಾಲಿ ಸಿಗುತ್ತೆ. ಬಟ್ ಇವ್ರೇನೋ ಸ್ಪೆಷಲ್ ಥಾಲಿ ಅಂತ ಹೇಳಿ. ಸೊ ಏನೈತೆ ನೋಡೋಣ ಅಂತ ಸ್ಪೆಷಲ. ಇಲ್ಲೊಂದು ಪನ್ನೀರ್ ಪಲ್ಯ ಐತಿ, ಹಾಲು ಇದು ಪನ್ನೀರ್ ಮಟ್ರ್ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಇದು ಪೀಝಾ ಮತ್ತು ಪನ್ನೀರ್ ಇರುತ್ತೆ. ಮತ್ತು ಉಳ್ಳಾಗಡ್ಡಿ ನಂಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನೋಡೋಕೆ ಸಿಗುತ್ತೆ. ಬಟ್ ಗ್ರೇವಿ ಸ್ವಲ್ಪ ನೀರು ಐತಿ. ಚಪಾತಿ ಐತಿ, ಗುಲಾಬ್ ಜಾಮೂನು ಮತ್ತು ಇಲ್ಲಿ ಕಡ್ಲಿಕಾಳು ಪಲ್ಯ. ಅದ್ರ ಜೊತೆನೂ ಸೇಮ್ ಇದು ಉಳ್ಳಾಗಡ್ಡಿ ಮಿಕ್ಸರ್ ಐತಿ. ಇಲ್ಲಿ ಆದ್ರೆ ದಾಲ್ ಐತಿ. ಸೊ ಟೇಸ್ಟ್ ನೋಡೋಣ ಅಂತ. 200 ರೂಪಾಯಿ ಲೆವೆಲಿಗೆ ಏನು ಐತಿದ್ರಾಗ ಅಂತೇಳಿ ನಂಗೆ ಅದೇ ಒಂದು ಕ್ಯೂರಿಯಾಸಿಟಿ ಇರೋದು. ಓಕೆ ಗ್ರೇವಿ ಪೂರ್ತಿ ನೀರು ಐತಿ. ಬಟ್ ಒಂದು ಸ್ವಲ್ಪ ಅದೇನದು ಉಳ್ಳಾಗಡ್ಡಿ ಮಿಕ್ಸರ್ ಐತಲ್ಲ ಅದರಿಂದ ಅದು ಟೇಸ್ಟ್ ಬರತ್ತದು. ಉಳ್ಳಾಗಡ್ಡಿ ಗ್ರೇವಿ ಸಂಬಂಧ ಸ್ವಲ್ಪ ಟ್ರೈನ್ ಅಳ್ಳಾಡೋದು ನೋಡ್ರಿ ಇಲ್ಲಿ. स्पीड नहीं भाभी 130 स्मूथ जाता है ಬರ್ತಾ ನೋಡ್ರಿ ಇಲ್ಲಿ ಫಾಗ್ ಜಾಸ್ತಿ ಹಾಕೊಂತ ಹೊಂಟ, ಥಂಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಂತ ಹೊಂಟೈತಿ. ಮಜಾ ಬರತೈತಿ. ಯಾವುದೋ ಒಂದು 15212 ಗಾಡಿ ಬರತೈತಿ. ಲುಧಿಯಾನಕ್ಕಿಂತ ಮೊದಲ ನಾವೀಗ ಸ್ಲೋ ಆದ್ವಿ. ಪಂಜಾಬ್ ಎಂಟ್ರಾಗಿರಿ ಗುರುದ್ವಾರದ ದರ್ಶನ ಆಗಲಿಲ್ಲ ಅಂದ್ರೆ ಹಂಗಾಗತ್ತೇನ್ರಿ? ಲುಧಿಯಾನಾ ಜಂಕ್ಷನ್. ಟ್ರೈನ್ ಜರ್ನಿದ ಮಜಾನೇ ಇದೆ ನೋಡ್ರಿ. ಒಂದೊಂದು ಸ್ಟೇಷನಿಗೆ ಒಂದೊಂದು ಸ್ಟೇಟ್ಸ್ ಚೇಂಜ್ ಆಗಿರ್ತಾವೆ. ಸ್ಟಾರ್ಟ್ ಮಾಡಿದ್ದೀವಿ ದಿಲ್ಲಿಯಿಂದ, ಬಂದೀವಿ ಉತ್ತರ ಪ್ರದೇಶಕ್ಕೆ, ಹರಿಯಾಣ, ಈಗ ಫೈನಲಿ ಪಂಜಾಬಿಗೆ. ನಿಮ್ಮೆಲ್ರಿಗೂ ಸಸ್ರಕಾಲ. ನಾವೀಗ ಎಂಟ್ರ್ ಆದೀವಿ ಪಂಜಾಬಿಗೆ ಎಂಟ್ರ್ ಆದೀವಿ ಅಂದ್ರೆ ಇನ್ನು ಪೂರ್ತಿ ನಾವು ಅಮೃತ್ಸರ್ ಮಠ ಪಂಜಾಬ್ ಒಳಗೆ ಇರ್ತೇವೆ ರೀ. ನೆಕ್ಸ್ಟ್ ರೂಟ್ ಇರೋದೈತೆ ನಮ್ದು ಲುಧಿಯಾನ, ಜಲಂಧರ್, ಆಮೇಲೆ ಅಮೃತ್ಸರ್. ನಿಮ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿಂದ ಎಲ್ಲ ನಿಮ್ಗೆ ಹೈವೇ ಕನೆಕ್ಟಿವಿಟಿನೂ ನೋಡೋಕೆ ಸಿಗುತ್ತೆ. ಮೊದಲಿಂದ ಹೈವೇ ಕನೆಕ್ಟಿವಿಟಿ ಪಾಕಿಸ್ತಾನ ಎಲ್ಲ ಹೋಗೋಕೆ ಇಂಟರ್ನ್ಯಾಷನಲ್ ರೋಡ್ವೇಸ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ ರೀ. ನಂಗೆ ಅದೆಲ್ಲ ನೋಡಿ ಮ್ಯಾಪ್ ಒಳಗೆ ತೆಗೆದು ನೋಡತ್ತೀನಿ, ಫುಲ್ ಹೈವೇ ಕಾಣತ್ತಾವೆ. ನಾನು ಅಂದ್ಕೊಂಡೆ ಓ ವಾವ್ ಅಂತಂತೇಳಿ. ಬಟ್ ಕಂಡೀಷನಿಗೆ ಚಲೋ ಇಲ್ಲ, ನಮ್ಗೆ ಅವ್ರಿಗೆ ಆಗಿ ಬರೋದಿಲ್ಲ. ಅದಕ್ಕೆ ಮಸ್ತ್ ನಮ್ಗೆ ಅವ್ರಿಗೆ ಆಗಿ ಬರೋದಿಲ್ಲ. ಅವೆಲ್ಲ ಬಂದಾಗ್ಯಾವ ಈಗ. ಸೊ ಅವು ಇಂಥವೆಲ್ಲ ಇದ್ದು ಅಂತೇಳಿ ನಾನು ನಿಮ್ಗೆ ಹೇಳತ್ತಿದ್ದೆ ಅಷ್ಟೇ. ಸ್ಟೇಷನ್ ಒಳಗೆ ರಶ್ ನೋಡ್ಬೋದು ನೀವು ಇಲ್ಲೇ. ನಾನು ಎಂಟ್ರಿ ಒಳಗೂ ಹೇಳತ್ತಿದ್ದೆ, ಯಾವಾಗಲೂ ಲುಧಿಯಾನ ಸ್ಟೇಷನ್ ಹೆವಿ ಪ್ಯಾಕ್ಡ್ ಇರುತ್ತಂತೇಳಿ. ಹೌಡಾ ಅಮೃತ್ಸರ್ ಎಕ್ಸ್ಪ್ರೆಸ್ ನೋಡ್ರಿ, ಸಾರಿ ಅಮೃತ್ಸರ್ ಹೌಡಾ ಡಿಪಾರ್ಟ್ ಆತಿಲ್ಲ ಬಾಜು ಪ್ಲಾಟ್ಫಾರ್ಮ್ದಿಂದ. ಲಾಂಗ್ ರನ್ನಿಂಗ್ ಗಾಡಿ ಹೆವಿ ಪ್ಯಾಕ್ ಇದ್ದೇ ಇರುತ್ತೆ, ಅದಂತೂ ಫಿಕ್ಸ್ ನೋಡ್ರಿ. ಮತ್ತೊಂದು ಡಿಗ್ರಿ ಡ್ರಾಪ್ ಆಯ್ತು ನೋಡ್ರಿ. ಜಸ್ಟ್ ಡಿಪಾರ್ಟ್ ಆದ್ವಿ ರೀ ನಾವೀಗ ಲುಧಿಯಾನ ಇಂದ. ವಂದೇ ಭಾರತ್ ಎಕ್ಸ್ಪ್ರೆಸ್, ಡೀಸೆಲ್ ವಂದೇ ಭಾರತ್. पंजाब मेल डाउन. स्पीडोमीटर खोला तुम्हारे लिए स्पीड गाड़ी. ये तो फिर भी 14 है, तेरा 14 है. हाँ क्या ಜಲಂಧರ್ ಸಿಟಿ ಎಂಟ್ರಾಗೀವಿ, ಮಾತಾಡೋಕ್ಕಾಗತ್ತಿಲ್ಲ ಅಷ್ಟಂಡಿ ನೋಡ್ರಿ. ಇಲ್ಲಿ ಲಿಟ್ರಲಿ ಈ ಸೀನ್ಸ್ ಆಗತೈತಿ ರಾತ್ರಿ 8:30. ಪೂರ್ತಿ ಜಲಂಧರ್ ಸಿಟಿಗೆ ಎಂಟ್ರಾಗೀವಿ. ಇಲ್ಲಿಂದ ನೀವೇನು ನೋಡ್ತಾರಲ್ಲ, ದಿಲ್ಲಿಯಿಂದ ಜಮ್ಮುಗೆ ಹೋಗುವಂಥ ಟ್ರೈನ್ಗಳೆಲ್ಲ ಜಲಂಧರಿಂದ ಸ್ಟೇಟ್ ಪಠಾನ್ಕೋಟದಿಂದ ಕಟುವಾ, ಜಮ್ಮು ತವಿ, ಕಟ್ರಾದಿಂದ ಶ್ರೀನಗರ, ಹಿಂಗೆ ಮುಂದೆ ಲೈನ್ ಹೋಗುತ್ತೆ. ಸೊ ಅದು ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ, ನಾನು ಲಗುನ ತರ್ತೀನಿ. ಈ ಜರ್ನಿ ಭಾಳ ಏನು ದೂರ ಇಲ್ಲ, 3 ದಿನದಾಗ ಬಂದಿರುತ್ತೆ. ಸೊ ಕಮೆಂಟ್ ಮಾಡಿರಿ ಅಂದ್ರೆ ಲಗುನ ವಿಡಿಯೋ ಬರುತ್ತೆ. ನೀವು ಎಷ್ಟು ಕಮೆಂಟ್ ಮಾಡ್ತೀರಿ? ನನಗೆ ಪಟ್ಟನ 500 ಕಮೆಂಟ್ ಮಿನಿಮಮ್ ಇದು ಕಾಶ್ಮೀರ ಒಂದೇ ಭಾರತಕ್ಕೆ ಬಂದುಬಿಟ್ರಿ. ಯಾಕಂತಂದ್ರೆ ನನ್ನ ವಿಡಿಯೋ ಏನಿಲ್ಲ ಅಂದರೂ ಮಿನಿಮಮ್ 20,000 ಮಂದಿ ನೋಡ್ತೀರಿ. ಒಂದು 500 ಕಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ನಿಮ್ಮ ಕಡೆಯಿಂದ. ಆ ಒಂದೇ ಭಾರತಕ್ಕೆ ಪಟ್ನ 500 ಕಮೆಂಟ್ ಬಂದ್ರೆ ನೆಕ್ಸ್ಟ್ ವಿಡಿಯೋ ಅದರದೇ ಇರುತ್ತೆ. ಅಣ್ಣ ವೆದರ್ ಬಗ್ಗೆ ಏನು ಹೇಳ್ತೀರಾ? ನಾ ಚಳಿ 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 ಕೂಲ್ ಕೂಲ್
ಬಂಟಿ ಬೈ ಅಂತೂ ಹಿಂಗೆ ಏನೇನ್ರ ಮಾಡ್ತಿರೋದು. Heat vibrations. ಹೀಟ್ ವೈಬ್ರೇಷನ್ಸ್ ಒಳಗಿಂದ ಹೀಟ್ ಆಗದಲ್ಲ, ಹೀಟಿಂದ ವೈಬ್ರೇಷನ್ಸ್. ಅನ್ನ यहाँ से रूट हाँ जम्मू जम्मू पठानकोट कटरा से जलंधर सिटी से हाँ. कापुरथला होशियारपुर. ಕಪೂರ್ತಲ ಮೀನ್ಸ್ ಈ ಕೋಚ್ ಬನಾಯ ಉದರ್ ಇದೇನು ಕೋಚ್ ರೆಡಿ ಆಗುತ್ತಲ್ಲ ಆ ಪ್ಲೇಸಿಗೆ ಸರಿ ನಾವು ಎಂಟರ್ ಅದೇವಿ. ನೀವು LHB ಕೋಚಸ್ ನೋಡ್ತಿರಲ್ಲ ಇವ್ರ ಮೇಲೆ ಎಲ್ಲಾದ್ರ ಮೇಲೆ ಒಂದು ಸೈಡ್ ನಿಮಗೆ ಬರ್ದೇ ಇರುತ್ತಾ ಡಬಲ್ ಡೆಕ್ಕರ್ ಎಲ್ಲ ಕಡೆನೂ ನಾನು ನಿಮ್ಗೆ ತೋರಿಸ್ತೇಳ್ರಿ. ಇಲ್ಲಿ ಇರ್ಬೋದು ಮೇ ಬಿ, ಈ ಸೈಡ್ ಇಲ್ಲ, ಕಪೂರ್ತಲ ಅಂತ ಬರ್ದ ಬಿಟ್ಟಿರುತ್ತೆ ಇದ್ರ ಮೇಲೆ. ನಾನು ನಿಮ್ಗೆ ಹುಡುಗಿ ತೋರಿಸ್ತಾನೆ ಅದನ್ನ. ಇವೆಲ್ಲ ಆಲ್ಮೋಸ್ಟ್ ಕೋಚಸ್ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲೇ ಕಪೂರ್ತಲ ಒಳಗೆ. ಜಲಂಧರ್ ಕ್ಯಾಂಟ್ ಬಿಟ್ಟು ಈಗ ಸಿಟಿಗೆ ಬಂದಿವ್ರಿ ನಾವು. ಸಿಟಿ ಜಂಕ್ಷನಿಗೆ ಎಂಟ್ರ್ ಆದೀವಿ. ಇಲ್ಲಿಂದ ಅದು ಏನೈತಲ್ಲ ರೆಡ್ ರೈಟ ಅದ್ರ ಮುಂದಿಂದ ಏನು ಕಾಣಂಗಿಲ್ಲ ನೋಡ್ರಿ, ಅಷ್ಟು ಫಾಗಿ ಆಗೈತಿ. ಮತ್ತು AQ ಡೌನ್ ಆತ 120 130 ಆತ. ನಾವು 700 AQ ದಿಂದ ಬಂದೀವಿ ದಿಲ್ಲಿಯಿಂದ. 3 ನಿಮಿಷ ಅಷ್ಟೇ ಸ್ಟಾಪ್ ಐತೆ ನಮ್ದು ಇಲ್ಲಿ ಜಲಂಧರ್ ಸಿಟಿ ಒಳಗೆ. ಜಲಂಧರ್ ಶಹರ್ ಒಂದಷ್ಟು ಟ್ರೈನ್ಗಳು ಸಿಟಿ ಸ್ಟಾಪ್ ಆಕ್ಕವ, ಕ್ಯಾಂಟ್ ಸ್ಟಾಪ್ ಆಗಲ್ಲ. ಒಂದಷ್ಟು ಕ್ಯಾಂಟ್ ಸ್ಟಾಪ್ ಆಕ್ಕವ, ಒಂದಷ್ಟು ಸಿಟಿ ಸ್ಟಾಪ್ ಆಗಲ್ಲ. ಹಿಂಗೆ ರೀ ಇದು. ಸಿಟಿ ಒಳಗೆ ಬರುವೆಲ್ಲ ಅಮೃತ್ಸರ್ಗೆ ಹೋಗ್ತಾವ. ಲಿಟ್ರಲಿ ವಿಸಿಬಿಲಿಟಿ ಲೋ ಹಾಕೋಂತ ಹೊಂಟತ್ ನೋಡ್ರಿ. 12 ಡಿಗ್ರಿ ಇತ್ತ ಜಲಂಧರ್ ಕ್ಯಾಂಟ್ ಒಳಗಿದ್ದಾಗ. ಇಲ್ಲಿ ಸಿಟಿಗೆ ಬರ್ಬಿಡ್ಕ 11 ಆತ. ಇನ್ನು ಹೋಗ್ತಾ ಅಮೃತ್ಸರಿಗೆ ಎಲ್ಲಿ 9 10 0 ಆದರೂ ಹೋಗ್ಬೋದು. ಫೈನಲಿ ಅಮೃತ್ಸರಿಗೆ ಆರಾವಾದೀವ್ರಿ. 11:15 ಆಗದ ಟೈಮಿಂಗ್. ಪುಷ್ ಐತಿ, ಪುಷ್ ಫುಲ್ ಎರಡೂ ಐತಿ. ಕನ್ಫ್ಯೂಸ್ ಆಗಿಬಿಡ್ತು ಬ್ಯಾಗಿದ್ದ ನೋಡಿ. ಅಮೃತ್ಸರ್ ರೈಲ್ವೆ ಸ್ಟೇಷನ್ ನೋಡ್ರಿ ಇದು. ಶತಾಬ್ದಿ ಎಕ್ಸ್ಪ್ರೆಸ್ ಬಂದಿದ್ದದು ಇಲ್ಲಿ. ನ್ಯೂ ಡೆಲ್ಲಿ ಅಮೃತ್ಸರ 4:00 ಬಿಟ್ಟಿತ್ತಿದೆ ನ್ಯೂ ಡೆಲ್ಲಿಯಿಂದ. ಭಾಳ ಫಾಸ್ಟೆಸ್ಟ್ ಗಾಡಿಗಳು ಅದಾವೆ ರೀ ಅಮೃತ್ಸರಕ್ಕೆ. ನಮ್ಮ ಜರ್ನಿ ಈ ಗೋಲ್ಡನ್ ಟೆಂಪಲ್ ಮೇಲೊಳಗೆ ಇಲ್ಲಿ ಮಟ್ಟ ಇತ್ತು. ಇನ್ನು ನೆಕ್ಸ್ಟ್ ನಿಮ್ಗದ ಬಾರ್ಡ್ರದ್ದು ಜರ್ನಿ ನಾನು ಇದೇ ವಿಡಿಯೋ ಒಳಗೆ ತೋರಿಸ್ತೀನಿ. ಈಗ ನಾವು ಹೋಟೆಲ್ ಹೋಗೋಣಂತ ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಬೆಳಿಗ್ಗೆ 7:30 ಇದು ಟ್ರೈನ್ ಐತಿ. ಸೊ ನೀವು ಈ ಟ್ರೈನಿಗೆ ಬರತ್ತೀರ ಅಂದ್ರೆ ಹಿಂಗೂ ಮಾಡ್ಬೋದು. ಆರಾಮಾಗಿ ಬಂದು ರೆಸ್ಟ್ ಮಾಡಿ ಆಮೇಲೆ ಬೆಳಿಗ್ಗೆ ಎದ್ದು ನೀವು ಬಾರ್ಡ್ರ್ ವಿಸಿಟ್ ಮಾಡೋಕ್ಕೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಕನ್ವೀನಿಯಂಟ್ ಟೈಮಿಂಗು ನಾನು ನಿಮ್ಗೆ ತೋರಿಸ್ತೀನಿ. ವೆದರ್ ನೋಡ್ರಿ ಇಲ್ಲೇ. ನಾನು ಎಕ್ಸೈಟೆಡ್ ಅದೀನಿ ಬೆಳಗಿನ ಟೆಂಪರೇಚರ್ಗೆ. ಬೆಳಿಗ್ಗೆ ಎಷ್ಟಿರುತ್ತೆ ಅಂತಂತೇಳಿ. ಈಗಂತೂ 10 ಡಿಗ್ರಿ ಆಗೈತಿ. ಈಗ 6 ತಾಸು ನಾವು ರೆಸ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಟ್ರೈನ್ ಹಿಡ್ಕೊಳಕ್ಕೆ ಬಂದೇನು ನೋಡ್ರಿ ಇಲ್ಲೇ ಅಮೃತ್ಸರ್ ರೈಲ್ವೆ ಸ್ಟೇಷನ್ಗೆ. ಅಮೃತ್ಸರದಿಂದ ಅಟಾರಿ ಶ್ಯಾಮ್ ಸಿಂಗ್ ಬಾರ್ಡ್ರಿಗೆ ಹೋಗುವಂಥ ಇದು ಡೆಮೋ ಟ್ರೈನ್ ಒಳಗೆ ನಮ್ದು ಜರ್ನಿ ಇರೋದೈತಿ. ನಾನು ಡಿಲೇ ಬಂದಿದ್ದೆ, ಎಲ್ಲಿ ಟ್ರೈನ್ ಮಿಸ್ ಆಗತ್ತೆ ಅಂದ್ಕೊಂಡಿದ್ದೆ. ಬಟ್ ನನ್ನ ಲಕ್ ಭಾರಿ ಚಲೋ ಐತ್ರಿ, ಟ್ರೈನ ಡಿಲೇ ಆಗಿ ಬಂದುಬಿಟ್ಟೈತಿ. ಸೊ ಬರ್ರಿ ಪಟ್ನ ಟ್ರೈನ್ ಬೋರ್ಡ್ ಮಾಡೋಣ ಅಂತ. ಉಳ್ಕಿದ ಇನ್ಫಾರ್ಮೇಷನ್ ಎಲ್ಲ ಟ್ರೈನ್ ಒಳಗೆ ಹೋಗಿ ತಿಳ್ಕೊಳ್ಳೋಣ ಅಂತ. ಈಗ ಜಸ್ಟ್ ಒಂದು ಡೆಮೋ ಒಳಗೆ ಕುಂತೇನು ರೀ. ಇದೇ ನೋಡತ್ತಾರಲ್ಲ ಪ್ಯೂರ್ ಡೆಮೋ ಐತಿ. ಬಾರ್ಡ್ರ್ ಮಟ ನಮ್ಮ ಜರ್ನಿ ಇದ್ರೊಳಗನ್ನ ಇರೋದೈತಿ. ಫ್ಯಾನ್, ಲೈಟ್, ರೀಡಿಂಗ್ ಲೈಟ್, ನೀಟ್ ಆ್ಯಂಡ್ ಕ್ಲೀನ್ ಕೋಚಸ್ ಮತ್ತು ಚಾರ್ಜಿಂಗ್ ಸಾಕೆಟ್. ಲಿಟ್ರಲಿ ನಾನು
7:30 ಟ್ರೈನ್ ಐತಂತಂದ್ರೆ 7:35 ನೀನು ಡೆಮು ಟ್ರೈನ್ ಇರೋದ್ರಿಂದ ಇದು ಡಿಲೇ ಆಗುವಂತ ಪಠಾಣ್ಕೋಟಿಂದ ಬರ್ತಿದೆ. ಪಠಾಣ್ಕೋಟಿಂದ ಬಂದ ಮುಂದೆ ಬಾರ್ಡ್ರ್ ಆದಂಥ ಅಟಾರಿ ಶ್ಯಾಮ್ ಸಿಂಗಿಗೆ ಹೋಗುತ್ತೆ. 7:30 ಟೈಮಿಂಗ್ ಇತ್ತು. 7:50 ಡಿಪಾರ್ಚರ್ ಆಗಿದ್ದೀವಿ ನಾವು. ಮತ್ತು ನಿಂತು ಗಾಡಿ ಹಾಕೋ अमृतसर डबल एक्सप्रेस अमृतसर से चलकर छत्रपति शिवाजी टर्मिनल मुंबई को जाने वाली अपने निर्धारित समय 8:50 पर प्लेटफॉर्म क्रमांक 2 से जाएगी. 25 ನಿಮಿಷ ಲೇಟಾಗಿ ಡಿಪಾರ್ಚರ್ ಸಿಕ್ತ್ರಿ ನಮ್ಮ ಟ್ರೈನಿಗೆ. ಮತ್ತು ಈ ಟ್ರೈನಿಂದ 25 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಅಷ್ಟೇ ರನ್ ಆಗುತ್ತೆ. ಡೆಮು ಟ್ರೈನ್ ಐತಿ. 2 ಸ್ಟಾಪ್ ಅದಾವೆ. ಯಾಕಪ್ಪ ಅಂತ ನೋಡ್ದಾದ್ರೆ ಇಲ್ಲೇ ತೋರಿಸ್ತಾನೆ ಬರ್ರಿ ನಿಮ್ಗೆ. ಅಮೃತ್ಸರ್ ಅಟಾರಿ ಶ್ಯಾಮ್ ಸಿಂಗ್ ಅಂತೇಳಿ ನೀವು ಸರ್ಚ್ ಅಮೃತ್ಸರ್ ಅಟಾರಿ ಶ್ಯಾಮ್ ಸಿಂಗ್ ಅಂತ ಸರ್ಚ್ ಮಾಡೋ ಹುಡುಗ 7:30 ಬರುತ್ತಿಲ್ಲ. 8:10 ರೀಚಿಂಗ್ ಟೈಮಿಂಗ್ ಕೊಟ್ರೆ ಚೆರಾಟ ಖಾಸಾ 2 ರೈಲ್ವೆ ಸ್ಟೇಷನ್. ಆಮೇಲೆ ನಾವು ಅಟಾರಿ ಶ್ಯಾಮ್ ಸಿಂಗ್ ಹೋಗಿ ತಲುಪ್ತೀವಿ. 25 ಕಿಲೋಮೀಟರ್ ಡಿಸ್ಟೆನ್ಸ್ ಆದ್ಮೇಲೆ. ಈ ಡಿಸ್ಟೆನ್ಸಿಗೆ ನಾನು ಪೇಮೆಂಟ್ ಎಂಟ್ರಿ 10 ರೂಪಾಯಿ. ಯಾಕಂದ್ರೆ ಆರ್ಡಿನರಿ ಟಿಕೆಟ್ಗಳು ಸ್ಟಾಪ್ ಆದ ಇನ್ನು ಹುಡುಗ ಶುಭಾರಂಭನೇ ಕಾಣೋದಿಲ್ಲ ನನಗೆ. ಅಮೃತ್ಸರ್ ಸೈಡೆಲ್ಲ ಎಷ್ಟು ತಂಡ ಬದಪ್ಪ ಅಂತಂದ್ರೆ ಟ್ರೈನ್ ಒಳಗೆ ಮುಂದೆ ಇಷ್ಟು ಬರೋದಂದ್ರೆ ಟ್ರೈನ್ ಹೊರಗೆ ಎಷ್ಟು ಬರ್ಬೋದು ಯೋಚನೆ ಮಾಡ್ರಿ. ಟೋಟಲ್ 2 ಸ್ಟಾಪ್ ಬರ್ತಾವೆ ಈ ರೂಟ್ ಒಳಗೆ. ಅದ್ರೊಳಗೆ ಚೆರಾಟ ಮತ್ತು ಖಾಸಾ. ಈಗ ಚೆರಾಟ ಎಂಟ್ರ್ ಆದೀವಿ ನಾವು. ಸ್ಟೇಷನ್ ಒಳಗೆ ಒಬ್ಬರು ಇಲ್ಲಿ ನೋಡ್ರಿ ಈ ಟ್ರೈನಿಗೆ ಹತ್ತಾಗ. ಯಾವ್ದಾರು ಒಂದಿಬ್ಬರ ಮೇ ಬಿ ಟ್ರಾವೆಲ್ ಮಾಡ್ಬೋದು, ಮಾಡ್ಲಿಕ್ಕಿಲ್ಲ. ಬಟ್ ಟ್ರೈನ್ ಒಳಗೂ ನೋಡ್ರಿ ಯಾರೂ ಇಲ್ಲ. ಪೂರ್ತಿ ಟ್ರೈನ್ ಖಾಲಿ ಐತಿ. ಈ ಸೈಡು ಆಯ್ತು, ಈ ಸೈಡು ಆಯಿತು. ಮೊದ್ಲಿನ ಕಾಲದಾಗ ಇವೆಲ್ಲ ಸ್ಟೇಷನ್ಗಳು 2019 ಮಟ್ಟ ಹೆಂಗೆ ಸಮಜೋತಾ ಎಕ್ಸ್ಪ್ರೆಸ್ ರನ್ ಆಕಿತ್ತಲ್ಲ, ಅವ್ನು ಪಾಸಿಂಗ್ ಮಾಡ್ಸಕ್ಕೆ ಮತ್ತು ಸಿಗ್ನಲ್ ಕ್ಲಿಯರೆನ್ಸ್ ಕೊಡೋಕ್ಕೆಲ್ಲ ಈ ಸ್ಟೇಷನ್ಗಳು ಯೂಸ್ ಮಾಡ್ತಿದ್ರೆ. ಫ್ರಂಟಿಯರ್ ಮೇಲೆ ಕಾಲದಾಗಿಂದ ಸಮಜೋತಾ ಎಕ್ಸ್ಪ್ರೆಸ್ ಮಟನೂ ಈ ಸ್ಟೇಷನ್ಗಳು ವರ್ಕ್ ಮಾಡ್ಯಾರ 2019 ಮಟ. ಜಯನಗರ ಅಮೃತ್ಸರ್ ರೇಕನ್ನಿಲ್ಲೇ ತಂದು ನಿಂಚಾರ ನೋಡ್ರಿ ಶಂಟಿಂಗಿಗೆ. ಜಾಗ ಇಲ್ದಿದ್ರ ಸಂಬಂಧ ಇವೆಲ್ಲ ಸ್ಟೇಷನ್ಗಳು ಈಗಿನ ಮಟ್ಟಿಗೆ ಅಂತೂ ಹಿಂಗೆ ಯೂಸ್ ಆಗತ್ತಾವ. ಅಮೃತ್ಸರ್ ಸ್ಟೇಷನ್ ಒಳಗೆ ಜಾಸ್ತಿ ಲೋಡ್ ಇರೋದ್ರಿಂದ ಇಲ್ಲಿ ತಂದು ಅವನ್ನ ಸೈಡಿಂಗ್ ಮಾಡ್ತಾರೆ. ಬಾರ್ಡರ್ ವಿಲೇಜಸ್ ಒಳಗೆ ನೋಡ್ರಿ ಇಲ್ಲೇ ಬಿಲೋ 8 ಡಿಗ್ರಿ ಟೆಂಪ್ರೇಚರ್ ಐತೆ ನಮ್ದೀಗ. or 75 ಸ್ಪೀಡ್ ಒಳಗೆ ಕ್ರೂಸ್ ಮಾಡತ್ತೇವೆ ನಾವೀಗ. ಇಲ್ಲೇನೋ ಬೆಳೆಯತ್ತಾರಲ್ಲ ದೂರದಿಂದ ನೋಡಿ ಹೇಳ್ರಿ ನೀವು ಇದು ಏನಿರ್ಬೋದು ಅಂತ ಹೇಳಿ. ನಂಗೆ ಅಷ್ಟು ಐಡಿಯಾ ಇಲ್ಲ. ಬೇಕಾದ್ರೆ ನಿಮ್ಗಾಗಿ ನಾನು ಝೂಮ್ನು ಹಾಕ್ತೇನೆ. ಪಾಕಿಸ್ತಾನ ಬಾರ್ಡ್ರ್ ಒಳಗೆ ಏನೇನೆಲ್ಲ ಬೆಳಿತಾರೆ ಅಂತೇಳಿ ನೀವು ನೋಡಕ್ಕೆ ಸಿಗುತ್ತೆ ನೋಡ್ರಿ. ಒಂದು ಕಡೆ ಅಂತೂ ನಂಗೆ ಗೊಂಜಾಳ ಟೈಪ್ ಕಾಣತೈತಿ.
ಫೈನಲಿ ಸೆಕೆಂಡ್ ರೈಲ್ವೆ ಸ್ಟೇಷನ್ ಆದಂಥ ಕಾಸಾಗೂ ಎಂಟ್ರ್ ಅದೀವಿ. ಇದ್ರ ನೆಕ್ಸ್ಟ್ ಬರುತ್ತಿನ್ನ ಅಟಾರಿ ಶಾಮ್ಸಿಂಗ್. ಇವು ಚರಟ ಮತ್ತು ಕಾಸಾನ ನಿಮ್ಗೆ ಹೇಳ್ದಂಗೆ ಸಂಜೋತಾ ಎಕ್ಸ್ಪ್ರೆಸ್ಸನ್ನು ಪಾಸಿಂಗ್ ಮಾಡ್ಸೋಕೆ ಹೆಲ್ಪ್ ಮಾಡ್ತಿದ್ದು. ಅದಕ್ಕಿಂತ ಹೆಚ್ಚಿಗೆ ಒಂದು ಫ್ರೇಟ್ ಕಾರಿಡಾರ್ ಆಗಿ ಹೆಲ್ಪ್ ಮಾಡ್ತಿದ್ವಿ ರೀ. ಕ್ರಾಸ್ ಬಾರ್ಡರ್ ಟ್ರೇಡಿಂಗಿಗೆ ಪಾಕಿಸ್ತಾನ ಮತ್ತು ಇಂಡಿಯಾಗೆ ಇಂಪೋರ್ಟ್ ಏನು ಎಕ್ಸ್ಪೋರ್ಟ್ ಏನು ಮೊದಲು ಆಗ್ತಿತ್ತಲ್ಲ, ಈಗ ಬಂದಾಗೈತಿ 2019 ಬಟ್ ಮೊದಲೇನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗ್ತಿತ್ತಲ್ಲ, ಅದಕ್ಕೆ ಇದ ಲೈನನ್ನು ಯೂಸ್ ಮಾಡ್ತಿದ್ರು. ಎರಡ ಲೈನ್ ನೋಡೋಕೆ ಸಿಗ್ತಾವೆ ನಿಮ್ಗೆ ಪಾಕಿಸ್ತಾನಿಗೆ. ಒಂದು ವಾಯ ಮುನಾಬಾವ, ಒಂದು ವಾಯ ಇದ್ರಿ ಅಮೃತ್ಸರ್ ಅಟಾರಿ ಮುಂದೆ ಹೋಗುತ್ತಿದೆ ವಾಘಾ. ಆನ್ ರೆಕಾರ್ಡ ನೋಡ್ರಿ ಇಲ್ಲಿ 9 ಡಿಗ್ರಿ ಟೆಂಪ್ರೇಚರ್ ಐತಿ 8:15. ನನಗೆ ಫೀಲ್ಸ್ ಲೈಕ್ ಇದು 7-6 ಲಿಟ್ರಲಿ. ನಾನು ನೋಡ್ರಿ ಇಲ್ಲಿ ಕ್ಯಾಶುವಲ್ ಆಗಿ ಬಂದೀನಿ. ಇಲ್ಲಿ ಬಂದ ಏನು ಇದಿಲ್ಲ, ಆರಾಮಾಗೈತಿ. ಹೊರಗಿನ ಟೆಂಪ್ರೇಚರು ನೋಡ್ರಿ. ಫೈನಲಿ ರೀ ಬಾರ್ಡರ್ ಸ್ಟೇಷನ್ ಆದಂಥ ಅಟಾರಿ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆಗತ್ತೀವಿ. ಗೂಸ್ ಬಂಪ್ಸ್ ಮೂಮೆಂಟ್. ಯಾವುದೋ ಒಂದು ಟ್ರೈನ್ ಅದ ರೇಕ್ನು ಸ್ಟೇಬಲ್ ಐತ್ರಿ ಇಲ್ಲೇ. ಮೇ ಬಿ ಇದ್ದದ್ದು ಲೆಜೆಂಡ್ರಿ ಸಂಜೋತಾ ಎಕ್ಸ್ಪ್ರೆಸ್ ಅದು ರೇಕ್ ಆಗಿರ್ಬೋದೇನ್ರಿ. ಆಗಿದ್ರಂತೂ ಭಾಳ ಖುಷಿ ಆಗ್ತಾನೆ ನಾನಂತೂ. ಒಂದು ಅಮೃತ್ ಭಾರತ್ ರೇಕ್ನು ಇಲ್ಲೇ ಸ್ಟೇಬಲ್ ಮಾಡ್ಯಾರ. ಇದ ಲಾಸ್ಟ್ ರೈಲ್ವೆ ಸ್ಟೇಷನ್. ಇನ್ನು ಮುಂದೆ ಸ್ಟಾರ್ಟ್ ಆಗೋದ ಪಾಕಿಸ್ತಾನ. ಭಾರತದ ಕೊನೆಯ ರೈಲ್ವೆ ಸ್ಟೇಷನ್ ಅಟಾರಿ ರೈಲ್ವೆ ಸ್ಟೇಷನ್ನಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡ್ರಿ ಭಾರತ ಪಾಕಿಸ್ತಾನ ಗಡಿ ಒಳಗೆ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣಿಸುತ್ತೆ ಅನ್ನೋದು ನಿಮ್ಮ ಕಣ್ಣು ಮುಂದನೇ ಐತಿ. ಮೊದಲೇನ ಸಂಜೋತಾ ಎಕ್ಸ್ಪ್ರೆಸ್ ಫ್ರಂಟಿಯರ್ ಮೇಲೆ ಏನು ರನ್ ಹಾಕಿದ್ವಲ್ಲ, ಆ ಎಕ್ಸ್ಪ್ರೆಸ್ಗಳಿಗೆ ಇಮಿಗ್ರೇಷನ್ ಪ್ರೊಸೆಸ್ ಇದೇ ರೈಲ್ವೆ ಸ್ಟೇಷನ್ ಒಳಗೆ ನಡೀತಿತ್ತು. ಸೊ ಅದರ ಸಂಬಂಧ ಅಂತೇಳಿ ನೀವು ಇದೇನು ಜಾಳಿ ನೋಡತ್ತಿರಲ್ಲ, ಈ ಜಾಳಿಯಿಂದ ಆ ಸೈಡೆ ಇಮಿಗ್ರೇಷನ್ ಪ್ರೊಸೆಸ್ ನಡೀತೈತೆ. ಯಾರು ಏನಾದ್ರೂ ಮಿಸ್ ಆಗಿ ಇಲ್ಲಿಗಲ್ ಆಗಿ ಒಳಗೆ ಎಂಟ್ರ್ ಆಗ್ಬೋದು, ಹೊತ್ತಾಗ ಹೊರಗೂ ಹೋಗಬಾರ್ದು ಅಂತೇಳಿ. ಮತ್ತು ಏನರ ಗೂಡ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಿತ್ತಲ್ಲ, ಅದ್ರದ್ದು ಎಲ್ಲ ಕಸ್ಟಮ್ ಡ್ಯೂಟಿನೂ ಇದು ಅಟಾರಿ ರೈಲ್ವೆ ಸ್ಟೇಷನ್ ಒಳಗೆ ನಡೀತಿತ್ತು. ಇಲ್ಲಿಂದ ಇನ್ನು ಮುಂದೆ ಹೋದ್ಕೊಡಕ್ಕೆ ಭಾಳ ಏನು ದೂರ ಇಲ್ಲ, ಒಂದು 2-3 ಕಿಲೋಮೀಟ್ರ್ ವಾಘಾಕ್ಕೆ ಎಂಟ್ರ್ ಆಗಿಬಿಡುತ್ತೆ. ರೈಲ್ವೆ ಸ್ಟೇಷನ್ ಹೊರಗಿಂದ ಪರಿಸ್ಥಿತಿ ನೀವು ನೋಡ್ಕೋಬೋದು. ಇಲ್ಲಿ ಹಿಂಗೈತಿ. ವೀಲ್ ಚೇರ್ಸ್ ಅದಕ್ಕೆ ಅವೈಲೇಬಲ್ ಐತೆ ಅಂತೇಳಿ ಎಲ್ಲ ಹಾಕ್ಯಾರಿಲ್ಲ. ಏನು ಟ್ರೈನ್ ಸ್ಟಾರ್ಟ್ ಆಕೈತಲ್ಲ ದಿಲ್ಲಿಯಿಂದ ಸಂಜೋತಾ ಎಕ್ಸ್ಪ್ರೆಸ್, ಫಸ್ಟ್ ಸ್ಟಾಪ್ ಅದ್ರದ್ದು ಅಫಿಷಿಯಲ್ ಆಗಿರ್ತಿತ್ತು ಅಟಾರಿ ಒಳಗೆ. ಅದು ಪ್ರೊಸೆಸ್ ಮುಗಿಸ್ಕೊಂಡು ಅದು ಮುಂದೆ ವಾಘಾದೊಳಗೆ ಒಂದು ಸ್ವಲ್ಪ ಪ್ರೊಸೆಸ್ ಮುಗಿಸ್ಕೊಂಡು ಮುಂದೆ ಅದ್ರ ಜರ್ನಿನ ಲಾಹೋರ್ ಮಟ್ಟ ಕಂಪ್ಲೀಟ್ ಮಾಡ್ತಿತ್ತು. ನಾನು ನಿಮ್ಗೆ ಈಗೆಲ್ಲ ಹೇಳಿದಂಥ ಫ್ರಂಟಿಯರ್ ಮೇಲ್ ಸದ್ಯಕ್ಕೆ ರೀ ಅವಾಗಿನ ಕಾಲದಾಗ ಬ್ರಿಟಿಷರಿಗೆ ಪೇಶಾವರ್ ಮಟ್ಟ ಹೋಗಕ್ಕೆ ಹೆಲ್ಪ್ ಮಾಡ್ತಿತ್ತು. ಪೇಶಾವರ್ ಅಂತಂದ್ರೆ ಪೂರ್ತಿ ಅದ ಅಫ್ಘಾನಿಸ್ತಾನ್ ಬಾರ್ಡ್ರ್. ಅವರು ಟ್ರೇಡ್ ಪರ್ಪಸಿಗೆ ಅವರು ಆ ಟ್ರೈನ್ನ ಯೂಸ್ ಮಾಡ್ಕೊತಿದ್ರು. ನೋಡ್ರಿ ಬ್ರಿಟಿಷ್ ಯಾರು ಅವಾಗಿನ ಕಾಲದಾಗ ಅವ್ರ ಟ್ರೇಡ್ ಪರ್ಪಸಿಗೆ ಪಾಕಿಸ್ತಾನ್ ಬಾರ್ಡ್ರ್ ಮಟ್ಟ ಟ್ರೈನ್ ಹೋದ. ಅಲ್ಲಿಂದ ಅವ್ರ ಟ್ರೂಪ್ಸಿಗೆ ಅಫ್ಘಾನಿಸ್ತಾನ ಕಂಟ್ರೋಲ್ ತೊಗೊಂಡು ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇಷ್ಟು ದೊಡ್ಡ ರೈಲ್ ಕನೆಕ್ಟಿವಿಟಿ ಬಾಂಬೆಯಿಂದ ಸ್ಟಾರ್ಟ್ ಮಾಡಿದ್ರು. ಇದೇ ಟ್ರ್ಯಾಕ್ ಮುಂದೆ ಹೋದ್ರಿ ನಾವು ವಾಘಾ ಸ್ಟಾರ್ಟ್ ಆಗುತ್ತೆ. ವಾಘಾದಿಂದನೇ ಪಾಕಿಸ್ತಾನ ಸ್ಟಾರ್ಟ್ ಆಗುತ್ತೆ. ನಮಗೆ ಹೆಂಗೆ ಫಸ್ಟ್ ಅಟಾರಿ ಫಸ್ಟ್ ರೈಲ್ವೆ ಸ್ಟೇಷನ್ ಮತ್ತು ಲಾಸ್ಟ್ ರೈಲ್ವೆ ಸ್ಟೇಷನ್ ಅಲ್ಲ, ಹಂಗೆ ಪಾಕಿಸ್ತಾನ ಸೈಡೆ ವಾಘಾ ಫಸ್ಟ್ ಮತ್ತು ಅವ್ರದ್ದು ಲಾಸ್ಟ್ ರೈಲ್ವೆ ಸ್ಟೇಷನ್. ಅಲ್ಲಿಂದ ವಾಘಾದಿಂದ ಅದು ಟ್ರೈನ್ ಲಾಹೋರ, ರಾವಲ್ಪಿಂಡಿ, ಮುಂದೆ ಹಿಂಗೆ ಕರಾಚಿ ಎಲ್ಲ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದೇ ನೋಡ್ರಿ ನಮ್ಮ ಇಂಡಿಯನ್ ರೈಲ್ವೇಸ್ ಲಾಸ್ಟ್ ಟೆರಿಟರಿ ಅಟಾರಿ
ಅಟಾರಿ ವಿಲೇಜ್ ಇಂದನ GT ರೋಡ್ ಸ್ಟಾರ್ಟ್ ಆಗದ್ರಿ. ಫೇಮಸ್ GT ರೋಡ್, ಗ್ರ್ಯಾಂಡ್ ಟ್ರಂಕ್ ರೋಡ್ ಸ್ಟಾರ್ಟಿಂಗ್ ಆಗೋದನ್ನ ಇಲ್ಲಿಂದನ. ನಾನೇನು ಬಂದೆಲ್ಲ ಅದ ಡೆಮೋ ವಾಪಸ್ ಹೋಗುತ್ತೀರಿ 10 ನಿಮಿಷದೊಳಗೆ. ಸೊ ನಾನು ಒಂದು ಸ್ವಲ್ಪ ನಿಮಗೆಲ್ಲ ತೋರ್ಸಾತಿದ್ದೆ, ಅದ್ರ ಸಂಬಂಧ ಮಿಸ್ ಮಾಡ್ಕೊಂಬಿಟ್ಟೆ. ಈಗ ವಾಪಸ್ ನಾನು ಆಟೋ ಗಿಟೋ ಹಿಡ್ಕೊಂಡು ಅಮೃತ್ಸರ್ ಹೋಗ್ಬೇಕು. ಸೊ ಇದೇನು ಅಮೃತ್ಸರದ ನಾನು ಬಾರ್ಡ್ರ್ ಒಳಗೇನು ಪರೇಡ್ಗೆ ಇತ್ತಲ್ಲ ಅದ್ರದ್ದೆಲ್ಲ ಒಂದು ಲಾಗ್ ಮಾಡೇನ್ರಿ. ನಂದು ಇನ್ನೊಂದು ಚಾನಲ್ ಫುಲ್ ಡೀಟೇಲ್ಡ್ ಐತಿ. ಅದ್ರೊಳಗೆ ಲಿಟ್ರಲಿ ರೋಡ್ ಒಳಗೆ ಲಾಹೋರ್ 20 ಕಿಲೋಮೀಟ್ರ್, ಇಸ್ಲಾಮಾಬಾದ್ ಇಷ್ಟು ಕಿಲೋಮೀಟ್ರ್, ಎಷ್ಟು ಕಿಲೋಮೀಟ್ರ್ ಅಂತೇಳಿ ಎಲ್ಲ ಬರ್ದಿದ್ದೈತಿ. ಸೊ ಅದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಹೋಗಿ ನೋಡ್ಬರ್ರಿ ಅದನ್ನು. ಸೊ ಡೆಲ್ಲಿದಿಂದ ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರ್ ಆದಂಥ ಅಟಾರಿ ರೈಲ್ವೆ ಸ್ಟೇಷನ್ ಮಟ್ಟದ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಾ, ಇನ್ಫಾರ್ಮೇಟಿವ್ ಅನ್ನಿಸ್ತಿಲ್ರಿ? ಸೊ ಹಿಂಗೆ ಇನ್ನೊಂದಿಷ್ಟ ಇನ್ಫಾರ್ಮೇಟಿವ್ ಮತ್ತು ಯೂನಿಕ್ ಕಂಟೆಂಟ್ ಜೊತೆ ನಾನು ನಿಮಗೆ ಬರ್ತೀನಿ. ಸೊ ಕನ್ನಡದೊಳಗೆ ಇಂಥ ಚಲೋ ಕಂಟೆಂಟ್ ಯಾರು ಕೊಡ್ತಾರೆ ಈ ಟ್ರೈನ್ ಬಗ್ಗೆ, ನಿಮ್ಮ RCD ಇನ್ಸಿಡೆಂಟ್. ಹಿಂಗೆ ಇನ್ನೊಂದಷ್ಟು ವಿಡಿಯೋ ನೋಡೋಕೆ ನನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ. सुफला मलयज